ವೆಲ್ಕಮ್ ಟು ಮೈ ಚಾನಲ್. ನಮಸ್ತೆ ಎಲ್ಲರಿಗೂ. ನಾನಿವತ್ತು ತೊಗರಿಬೇಳೆ ಹೋಳಿಗೆ ಹಾಗೂ ಮಾವಿನ ಹಣ್ಣಿನ ಸೀಕರಣೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಹಾಗಲಕಾಯಿ ಡ್ರೈ ಹಾಗೂ ಮಿರ್ಚಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಮೊದಲು ನಾನು 1 ಕಪ್ನಷ್ಟು ತೊಗರಿಬೇಳೆಯನ್ನು ತಗೊಂಡಿದ್ದೀನಿ. ವಾಶ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಒಂದು 6 ಕಪ್ಪಷ್ಟು ನೀರನ್ನು ಹಾಕಿಬಿಟ್ಟು ಕುದಿಯೋದಕ್ಕೆ ಒಲೆ ಮೇಲೆ ಇಡ್ತಾ ಇದ್ದೀನಿ. 2.5 ಕಪ್ಪಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ. ಇದು ಉಂಡೆ ಆದ್ದರಿಂದ ನೀರಲ್ಲಿ ಸ್ವಲ್ಪ ನೆನೆಯೋದಕ್ಕೆ ಬಿಟ್ಟಿದ್ದೀನಿ. ಕುದಿಯೋ ಬೇಳೆಗೆ ಸ್ವಲ್ಪ ಅರಿಶಿಣ, ಸ್ವಲ್ಪ ಎಣ್ಣೆ ಬೇಗ ಬೇಯೋದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ಇನ್ನು ಕಣಕಕ್ಕೆ 1 ಸ್ಪೂನು ಅರಿಶಿಣ ಹಾಗೂ 1ರಷ್ಟು ಮೈದಾ, 1.5 ಚಿರೋಟಿ ರವೆಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ನಂತರ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಗಟ್ಟಿಯಾಗಿ ಕಲಿಸ್ಕೊಳ್ತೀನಿ. ಇದರಲ್ಲಿ ಸ್ವಲ್ಪ ಹಿಟ್ಟನ್ನು ನಾನು ಎತ್ತಿಟ್ಕೊಳ್ತೀನಿ ಕಡುಬು ಮಾಡಲಿಕ್ಕೆ. ಉಳಿದ ಹಿಟ್ಟನ್ನು ಹೋಳಿಗೆಗಾಗಿ ಅಂದರೆ 3/4 ಭಾಗ ಹೋಳಿಗೆ ಮಾಡಲಿಕ್ಕೆ ಸ್ವಲ್ಪ ತೆಳುವಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಈ ಹದಕ್ಕೆ ಇರಬೇಕು ಹೋಳಿಗೆ ಮಾಡೋಕ್ಕೆ. ಈಗ ಎಣ್ಣೆಯಲ್ಲಿ ಇದನ್ನು ನೆನೆಯೋದಕ್ಕೆ ಬಿಡ್ತೀನಿ. 3ರಿಂದ 4 ತಾಸು ನೆನಿಬೇಕಾಗುತ್ತೆ. ಬೇಳೆ ಕಟ್ಟಿನ ಮೇಲೆ ನೊರೆ ಬಂದಿರುತ್ತೆ, ಆ ನೊರೆನ ನಾನು ತೆಗೆದು ಹಾಕ್ತೀನಿ. ಓಪನ್ ಪಾತ್ರೆಯಲ್ಲೇ ಬೇಳೆನ ಕುದಿಸ್ಕೋಬೇಕಾಗುತ್ತೆ ಹೋಳಿಗೆ ಮಾಡೋದಕ್ಕೆ. ಬೇಳೆಯ ಮಧ್ಯೆ 1 ಚುಕ್ಕೆನೂ ಇರಕೂಡ್ದು, ಅಂದರೆ ಬೇಳೆ ಹೂರಣ ಮಾಡಲಿಕ್ಕೆ ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ಬೇಳೆನ ಹಿಚ್ಕಿದ್ರೆ ಹಿಟ್ಟಿಟ್ಟು ಹಾಕಬೇಕು, ಆವಾಗ ಹೂರಣ ಸರಿಯಾಗಿ ಬರುತ್ತೆ. ಈಗ ಆಗಿದೆ. ಬೆಲ್ಲವನ್ನು ಕುದಿಲಿಕ್ಕೆ ಇಟ್ಟಿದ್ದೀನಿ. ಬೇಳೆ ಈ ರೀತಿ ಬೆಂದಿದೆ. ಒಂದು ಪಾತ್ರೆಗೆ ಬೇಳೆ ಕಟ್ಟನ್ನು ಬಸಿದುಕೊಳ್ಳುತ್ತೇನೆ. ಬೇಳೆಯನ್ನು ಸಪ್ರೇಟ್ ಮಾಡಿದೆ. ನಂತರ ಬೆಲ್ಲ ಕುದ್ದು ಸ್ವಲ್ಪ ಗಟ್ಟಿಯಾದ ನಂತರ ಇದನ್ನು ಒಂದು ಜಾಲರಿಯ ಸಹಾಯದಿಂದ ಸೋಸ್ಕೊಳ್ತೇನೆ. ಕಡ್ಡಿ ಅಥವಾ ಏನಾದರೂ ಇದ್ದರೆ ಅದನ್ನು ತೆಗೆದು ಹಾಕಲಿಕ್ಕೋಸ್ಕರ. ನಂತರ ಇದನ್ನು ಒಲೆ ಮೇಲ್ಗಡೆ ಇಟ್ಟು ಕುದಿಸ್ಕೊಳ್ತೇನೆ, ಯಾಕೆಂದರೆ ತುಂಬ ನೀರಿದ್ದ ಕಾರಣ. 4 ಕಪ್ಪು ಅಷ್ಟು ಬೆಲ್ಲದ ನೀರನ್ನು ತೆಗೆದಿಟ್ಟಿದ್ದೀನಿ ಮಾವಿನ ಹಣ್ಣಿನ ರಸಕ್ಕೆ. ಒಣ ಕೊಬ್ಬರಿ ತೊಗೊಂಡಿದ್ದೀನಿ 1.5 ಕಪ್ಪು ಅಥವಾ 1 ಕಪ್ ಆದರೂ ಓಕೆ. ಇದ್ರ ಜೊತೆಗೆ ಒಂದು 4 ಅಥವಾ 5 ಏಲಕ್ಕಿಯನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಬರ್ತೀನಿ. ಹೀಗಾಗಿದೆ. ಇದನ್ನು ನಾನು ಕುದೀತಾ ಇರೋ ಬೇಳೆಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಆಟೋಮೆಟಿಕ್ಕಾಗಿ ಸ್ವಲ್ಪ ಗಟ್ಟಿಯಾಗುತ್ತೆ. ಸ್ವಲ್ಪ ತೆಳುವಾಗಿರುವಾಗಲೇ ಆಫ್ ಮಾಡ್ತಾಯಿದ್ದೀನಿ. ಇದೀಗ ಆಗಿದೆ. ಆರಿದ ನಂತರ 1 ಸ್ಪೂನು ಸೋಂಪಿನ ಕಾಳನ್ನು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡಿಕೊಂಡು ಬರ್ತೀನಿ. ಇದು ಅಕಸ್ಮಾತ್ ಏನಾದರೂ ತೆಳುವಾಗಿದ್ದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಎಷ್ಟು ಬೇಕಾಗುತ್ತೋ ಅಷ್ಟು ಮಿಕ್ಸ್ ಮಾಡ್ಕೊಳ್ಬಹುದು. ಈಗ ಆಗಿದೆ ಹೂರಣ. ಇದನ್ನೆತ್ತಿಡ್ತೀನಿ. ನಂತರ 3 ಮಾವಿನ ಹಣ್ಣುಗಳನ್ನು ತೆಗೆದುಕೊಂಡಿದ್ದೀನಿ ಸೀಕರಣೆಗೆ. ಇದನ್ನು ತೊಳೆದುಕೊಂಡು ಕಟ್ ಮಾಡಿಬಿಟ್ಟು ಚೆನ್ನಾಗಿ ಕಿವುಚ್ಕೊಳ್ತಾ ಇದ್ದೀನಿ. ವಾಟೆ ಹಾಗೂ ಸಿಪ್ಪೆಗಳನ್ನು ತೆಗೆದು ಹಾಕಿದೆ. ನಂತರ ಈ ಪಲ್ಪನ್ನು ಇನ್ನೊಂದು ಸ್ವಲ್ಪ ಕೈಯಿಂದನೇ ಕಿವುಚ್ಕೊಂಡ್ರೆ ಸಾಕು, ರಸ ರೆಡಿಯಾಗುತ್ತೆ. ಇದಕ್ಕೆ ನಾನು ಒಂದು ಸ್ವಲ್ಪ ಏಲಕ್ಕಿ ಪುಡಿ, ಒಂದು ಸ್ವಲ್ಪ ಸೋಂಪಿನ ಕಾಳು ಹಾಗೂ ಆಗಲೇ ಎತ್ತಿಟ್ಟಿದ್ವಲ್ಲ ಬೆಲ್ಲದ ನೀರನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಈಗ ರೆಡಿ ಆಯಿತು. ಬೇಳೆ ಕಟ್ಟನ್ನು ಅದೇ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 2 ಸ್ಪೂನ್ ಆಗುವಷ್ಟು ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಪಕ್ಕಕ್ಕೆ ಎತ್ತಿಡ್ತಾ ಇದ್ದೀನಿ. ಇನ್ನು ರುಬ್ಬೋಕ್ಕೋಸ್ಕರ ಒಂದು ಹೆಂಚಿಗೆ 15 ಮೆಣಸಿನ್ಕಾಯಿ, ಸ್ವಲ್ಪ ಕೊಬ್ಬರಿಯನ್ನು ಹಾಕ್ಕೊಂಡಿದ್ದೀನಿ. ಉರಿತಾ ಅರ್ಧ ಈರುಳ್ಳಿ, 8 ಬೆಳ್ಳುಳ್ಳಿ ಹೆಸಳು, 4 ಪುಟ್ಟ ಟೊಮೆಟೊ ಹಾಗೂ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಕೊನೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ನಂತರ 2 ಸ್ಪೂನು ಕೊತ್ತಂಬರಿ ಕಾಳು, 1 ಸ್ಪೂನು ಜೀರಿಗೆ, 1 ಸ್ಪೂನು ಸೋಂಪಿನ ಕಾಳು, 1 ಅನಾನಸ್ ದಳ, 1 ಸ್ಪೂನು ಮೆಣಸು, 2 ಲವಂಗ, ಸ್ವಲ್ಪ ಚಕ್ಕೆ
ಅರ್ಧ ಸ್ಪೂನು ಅಥವಾ 1 ಸ್ಪೂನು ಮೆಂತ್ಯಕಾಳು, ಸ್ವಲ್ಪ ಏಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಹುರ್ಕೊಳ್ತಾ ಇದ್ದೀನಿ. ಈಗ ಸ್ಟವ್ ಆಫ್ ಮಾಡ್ಕೊಳ್ತೀನಿ. ನಂತರ ಇದು ಆರಿದ ನಂತರ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ. ಈ ಪೇಸ್ಟನ್ನು ಬೇಳೆ ಕಟ್ಟಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಸರಿಯಾಗಿ ಮಿಕ್ಸ್ ಮಾಡಿದ ನಂತರ 1 ಸ್ಪೂನು ಅರಿಶಿಣವನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಕುದಿಯೋದಕ್ಕೆ ಇಡ್ತಾ ಇದ್ದೀನಿ ಒಲೆ ಮೇಲೆ. ಕುದ್ದ ನಂತರ ಈ ಸಾಂಬಾರಿಗೆ ಸ್ವಲ್ಪ ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಉದ್ದವಾಗಿ ಕತ್ತರಿಸಿದ ಅರ್ಧ ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, 1 ಸ್ಪೂನು ಸಾಸಿವೆ, 1 ಸ್ಪೂನು ಜೀರಿಗೆ, ಸ್ವಲ್ಪ ಕರಿಬೇವು, ಒಂದು 4 ಗುಂಟೂರು ಮೆಣಸಿನಕಾಯಿ, 1/4 ಟೇಬಲ್ ಸ್ಪೂನು ಇಂಗು. ಇದಿಷ್ಟನ್ನು ಒಗ್ಗರಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಕಂಪ್ಲೀಟಾಗಿ ರೋಸ್ಟ್ ಆಗಬೇಕು, ಆದರೆ ಚೆನ್ನಾಗಿರುತ್ತೆ. ಸೊ ಈಗಾಗಿದೆ. ಇದನ್ನು ಸಾಂಬಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಸ್ವಲ್ಪ ಹೂರಣವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಳ್ತಾ ಇದ್ದೀನಿ. ಈಗ ಸಾಂಬಾರು ರೆಡಿಯಾಗಿದೆ. ಊಟ ಮಾಡುವಾಗ ಇದನ್ನು ಇನ್ನೊಂದು ಸ್ವಲ್ಪ ಕುದಿಸಿದ್ರೆ ಆಯಿತು. ಅಡುಗೆಗೆ ಸ್ವಲ್ಪ ಕಾಯಿ ಪಲ್ಯ ಬೇಕೇ ಬೇಕಲ್ವ, ಹಾಗಾಗಿ ಸ್ವಲ್ಪ ಪಲ್ಯವನ್ನು ಮಾಡ್ಕೊಳ್ತಾ ಇದ್ದೀನಿ. ಈಗ ಪಲ್ಯ ರೆಡಿಯಾಗಿದೆ. ಸ್ವಲ್ಪ ಮಿರ್ಚಿಯನ್ನು ಕೂಡ ಮಾಡಿಕೊಂಡೆ. ಗರಿ ಗರಿಯಾದ ಒಳಗಡೆ ಗೂಡು ಗೂಡಾದ ಮಿರ್ಚಿ ರೆಡಿಯಾಗಿದೆ. ಇದು ಆರಿದ ನಂತರ ತಿಂದರೂ ಕೂಡ ಅದೇ ರುಚಿ ಹಾಗೂ ಅದೇ ಕ್ರಿಸ್ಪನ್ನು ಇದು ಕೊಡುತ್ತೆ. ಟಿಪ್ಸ್ಗಳನ್ನು ಫಾಲೋ ಮಾಡಿದರೆ. ಈಗ ಹಬ್ಬದ ಊಟ ತಯಾರಿ ಆಗ್ತಾಯಿದೆ. ಸ್ವಲ್ಪ ಹಾಗಲಕಾಯಿ ಫ್ರೈಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಚಿಕ್ಕ ಚಿಕ್ಕದಾದ 3 ಹಾಗಲಕಾಯಿಯನ್ನು ತೆಗೆದುಕೊಂಡೆ, ತೆಳ್ಳಗೆ ಕಟ್ ಮಾಡಿಕೊಂಡೆ. ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಆಯಿತು. ಎತ್ತಿಟ್ಕೊಂಡು ಮತ್ತೆ ಹಾಗಲಕಾಯಿಯನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಈರುಳ್ಳಿ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎರಡು ಅಥವಾ 3 ಹಸಿ ಮೆಣಸಿನಕಾಯಿಯನ್ನು ಹಾಕೊಳ್ತಾ ಇದ್ದೀನಿ. ಇದು ಫ್ರೈ ಆಗ್ತಾ ಇರಬೇಕಾದ್ರೆ ಇದ್ರ ಜೊತೆಗೆ ಕರಿಬೇವನ್ನು, ಸ್ವಲ್ಪ ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಹಾಕ್ಕೊಂಡ್ರೆ ಒಳ್ಳೆಯದು. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದೆಲ್ಲವನ್ನು ರೋಸ್ಟ್ ಮಾಡಿದ ನಂತರ ಒಂದು ಪ್ಲೇಟಿಗೆ ತೆಕ್ಕಿಟ್ಕೊಂಡು 1 ಸ್ಪೂನು ಉಪ್ಪು ಹಾಗೂ ಒಂದು ಅರ್ಧ ಸ್ಪೂನು ಖಾರದ ಪುಡಿಯನ್ನು ಮೇಲ್ಗಡೆ ಉದುರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
ಹಾಗೆ ತಿನ್ನೋಕ್ಕೂ ಇದು ಚೆನ್ನಾಗಿರುತ್ತೆ. ಮೇಲ್ಗಡೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಹಾಗಲಕಾಯಿ ಫ್ರೈ ರೆಡಿಯಾಗಿದೆ. ಕೊನೆಯದಾಗಿ ನಾನು ಸ್ವಲ್ಪ ಸಬ್ಬಕ್ಕಿ ಚಕ್ಲಿಯನ್ನು ಅದೇ ಹಂಚಲ್ಲೇ ಕರಿದುಕೊಳ್ತಾ ಇದ್ದೀನಿ. ಸೊ ಇದು ಕೂಡ ಆಯಿತು. ನಂತರ ಹೋಳಿಗೆ ಆಲ್ರೆಡಿ ನೆಂದಿದೆ ಹಿಟ್ಟು, ಇದನ್ನು ಚೆನ್ನಾಗಿ ಇನ್ನೊಂದು ಸಾರಿ ನಾದ್ಕೊಳ್ಳೋಣ. ನಾದಿದ ನಂತರ ನಾನು ಇಲ್ಲಿ ತೋರಿಸುವ ಹಾಗೆ ಹಿಟ್ಟನ್ನು ತೆಕ್ಕೊಂಡಿದ್ದೀನಿ. ಒಂದು ಉಂಡೆ ಕಣಕ ತಗೊಂಡ್ರೆ ಅದಕ್ಕೆ 1.5 ನಾನು ಹೂರಣವನ್ನು ತುಂಬಿಕೊಳ್ತಾ ಇದ್ದೀನಿ. ಮೇಲ್ಗಡೆ ಎಕ್ಸ್ಟ್ರಾ ಬಂದಿದ್ದನ್ನು ತೆಕ್ಕೊಳ್ಬಹುದು ಅಥವಾ ಹಾಗೇ ಫೋಲ್ಡ್ ಕೂಡ ಮಾಡಿಕೊಂಡು ತಟ್ಕೋಬಹುದು. ನಾನು ಕವರ್ನ ಸಹಾಯದಿಂದ ಹೋಳಿಗೆ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಬೇಗ ಈಸಿ ಆಗುತ್ತೆ ಅಂತ. ಒಂದು ಕವರ್ ಕೆಳಗಡೆ ಮತ್ತೊಂದು ಕವರ್ ಮೇಲ್ಗಡೆ ಹಾಕಿಬಿಟ್ಟು ನಿಧಾನವಾಗಿ ತಟ್ಟಿದ್ರೆ ಬೇಗ ಆಗೋಗುತ್ತೆ. ಈಗ ಹೋಳಿಗೆ ರೆಡಿಯಾಗಿದೆ, ತಟ್ಕೊಂಡಿದ್ದೀನಿ. ಸೊ ನೋಡಿ, ಎಷ್ಟು ತೆಳ್ಳಗೆ ಬೇಕಾದರೂ ನಾವು ಮಾಡ್ಕೋಬಹುದು. ನನಗೆ ದಪ್ಪ ಇಷ್ಟ ಆಗಲ್ಲ, ಹಾಗಾಗಿ ನಾನು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ನಾನು ಹೆಚ್ಚು ಎಣ್ಣೆನ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇಲ್ಲ, ನನಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಈಸಿಯಾಗಿ ಹೋಳಿಗೆ ಕವರಿನ ಮೂಲಕ ಮಾಡ್ಕೋಬಹುದು. ಈಗ ಹೋಳಿಗೆ ಕೂಡ ರೆಡಿಯಾಗಿದೆ, ತುಪ್ಪ ಕೂಡ ಆಯಿತು. ಸಾಂಬಾರು ಮತ್ತೊಮ್ಮೆ ಕುದಿಸ್ಕೊಂಡು ಅದಕ್ಕೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈಗ ನಮ್ಮ ಉತ್ತರ ಕರ್ನಾಟಕದ ಥಾಲಿಯನ್ನು ರೆಡಿ ಮಾಡ್ಕೊಳ್ಳೋಣ. ಈಗ ಉತ್ತರ ಕರ್ನಾಟಕದ ಥಾಲಿ ರೆಡಿಯಾಗಿದೆ. ಬಿಸಿ ಬಿಸಿಯಾದ ಹೋಳಿಗೆ, ಬಿಸಿಯಾದ ತುಪ್ಪ, ಜೊತೆಗೆ ಮಾವಿನ ಹಣ್ಣಿನ ಸೀಕರಣೆ ಎಷ್ಟು ಚೆನ್ನಾಗಿರುತ್ತೆ. ಹೋಳಿಗೆ ಸಾಂಬಾರಂತೂ ಇನ್ನೂ ಚೆನ್ನಾಗಿರುತ್ತೆ. ಇಷ್ಟ ಆಗಿತ್ತು ನನ್ನ ಹಬ್ಬದ ತಯಾರಿ. ಈ ತಯಾರಿಗೆ ನೀವು ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಪ್ಲೀಸ್ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಕುಕಿಂಗ್.